ಹಾಯ್ ಫ್ರೆಂಡ್ಸ್, ದಿಸ್ ಈಸ್ ಮಂಜುಳಾ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಇವತ್ತು ಇಲ್ಲಿ ಬ್ಯಾಕ್ ನೆಕ್ ಡಿಸೈನ್ಸ್ದು ಡ್ರಾಫ್ಟಿಂಗು, ಕಟ್ಟಿಂಗು, ಐರನ್ನು ಮತ್ತು ಸ್ಟಿಚಿಂಗ್ ತೋರಿಸ್ತಾ ಇದ್ದೀವಿ. ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಮಧ್ಯದಲ್ಲಿ ನಿಮಗೆ ಸೇವಿಂಗ್ ಟಿಪ್ಸ್ ಕೂಡ ಸಿಗುತ್ತೆ. ಫೈನಲ್ವರೆಗೂ ಎಂಡ್ವರೆಗೂ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ. ಓಕೆ, ಇದೇನೋ ಒಂದು ಮಾಡಿದೀವಲ್ವಾ, ಈ ಲೈನ್ ಮೇಲೆ ಕಟ್ಟಿಂಗ್ ಮಾಡಬೇಕೀಗ. ಈ ಒರಿಜಿನಲ್ ಲೈನ್ ಮೇಲೆ ನಾವೇನು ಶೇಪ್ಸ್ ಹಾಕಿದೀವಲ್ಲ ಇದನ್ನ ಇಗ್ನೋರ್ ಮಾಡಿ, ಇದೇನಿದೆಯಲ್ಲ ನಮ್ಮ ನೆಕ್ಸ್ಟ್ ಶೇಪ್ ಏನು ನಮಗೆ ಬೇಕು ಅಂತ ನಾವು ಹಾಕಿದೀವಲ್ಲ ಆ ಶೇಪ್ಸ್ ಮೇಲೆ ಫಸ್ಟ್ ಈಗ ಕಟಿಂಗ್ ಮಾಡಿ. ಓಕೆ ನೋಡಿ, ಈ ರೀತಿ ನಮ್ದು ಎಕ್ಸಸ್ ಮೆಟೀರಿಯಲ್ ಏನಿರುತ್ತಲ್ಲ ಈ ರೀತಿ ಹೀಗಿರಬೇಕು. ಮತ್ತೆ ಫ್ರಂಟ್ ಲೇಯರು ಈ ಥರ ನಮಗೆ ಮೇಲ್ಗಡೆ ಫೋಲ್ಡಿಂಗ್ ಬರಬೇಕು, ಬ್ಯಾಕ್ ಲೇಯರ್ ಎಕ್ಸಸ್ ಇರಬೇಕು. ಅದೇ ನೀವು ಉಲ್ಟಾ ಮಾಡಿ ಇದು ಮುಂದೆ ಬಂದು ಹಿಂದೆಗಡೆ ಕಮ್ಮಿ ಇದ್ರೆ ನಮ್ಗೆ ಐಡೆಂಟಿಫೈ ಆಗಲ್ಲ ಎಷ್ಟಕ್ಕೆ ನಮ್ಗೆ ಬೇಕಾಗಿರುತ್ತೋ ಅಲ್ಲಿ ಇದೆಯಾ ಇಲ್ವಾ, ಅದೆಲ್ಲ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಸ್ ಮಾಡಬಾರ್ದು. ಓಕೆನಾ? ಈಗ ನೋಡಿ ಇದಾಗಿದೆ. ಇಲ್ಲಿ ಇವಾಗ ನಾವು ಹಾರ್ಮೋನ್ ಶೇಪ್ ಕೊಡೋಣ. ಓಕೆ, ಈಗ ಇವರು ಆಗಲೇ ಇದು ಶೇಪ್ಸ್ ಹಾಕಿದ್ದಾರೆ. ಓಕೆ, ಇದಾಗಿದೆ. ಇನ್ನು ಕ್ಯಾನ್ವಸ್ ಬಿಡಿ. ಈಗ ಇದರದನ್ನು ನಾನೀಗ ಫಸ್ಟ್ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಫಸ್ಟು ಬಾಟಮಿಂದ ಸ್ಟಾರ್ಟ್ ಮಾಡಿ ನಾವೇನು ಮಾರ್ಜಿನ್ ಲೈನ್ ಹಾಕಿದ್ದೀವಲ್ಲ ಅಲ್ಲಿಂದ ಕಟ್ ಮಾಡಬೇಕು. ಇನ್ಸೈಡ್ ಇದೆಯಲ್ವಾ, ಇದು ಈ ಲೈನ್ ಮೇಲೆ ಹೋಗಬೇಕು. ಸ್ಟ್ರೈಟ್ ಇರುವಾಗ ಸ್ವಲ್ಪ ವೈಡ್ ಓಪನ್ ಮಾಡ್ಬೋದು, ಬಟ್ ಕರ್ವ್ಸು, ಶೇಪ್ಸು, ಹಾರ್ಮೋನು ಈ ಥರದ ಪೊಸಿಷನಲ್ಲಿ ನಾವೇನು ಮಾಡಬೇಕು, ಸೀಸರು ವೈಡ್ ಓಪನ್ ಮಾಡಬಾರ್ದು. ನೋಡಿ, ನಿಮ್ಮ ಸೀಸರು ಹಾಗೆ ಅದು ಮೂವ್ ಆಗ್ತಾ ಹೋಗಬೇಕು. ಲೈನ್ ಹೇಗಿದೆ, ಗೋ ಥ್ರೂ ದ ಲೈನ್, ಇಟ್ಸ್ ನಾಟ್ ಓಪನಿಂಗ್, ವೈಡ್ ಓಪನ್. ಓಕೆನಾ? ಇದಿಷ್ಟು ಬಿಗಿನರ್ಸ್ ಆಗಿರೋದ್ರಿಂದ ನೆಕ್ ಶೇಪ್ನ ನಾನು ಸಜೆಸ್ಟ್ ಮಾಡೋದು ಕಟ್ ಮಾಡಬೇಡಿ. ಲೈನಿಂಗ್ ಮೆಟೀರಿಯಲ್ಲು ಮತ್ತು ಕ್ಯಾನ್ವಾಸು ನಾವು ಕಟ್ ಮಾಡ್ಕೊಬೇಕು. ಬಟ್ ಮೇಯ್ನ್ ಇದರಲ್ಲಿ ನೀವು ನನ್ನ ಸಜೆಷನ್ ಏನಂದರೆ ಈ ಶೇಪ್ನ ಕಟ್ ಮಾಡಬೇಡಿ. ಲೈನಿಂಗ್ ಆ ಇದರಲ್ಲಿ ನನ್ನ ಸಜೆಷನ್ನು ಬಿಗಿನರ್ಸಿಗೆ ಯು ಶುಡ್ ನಾಟ್ ಕಟ್ ಯುವರ್ ನೆಕ್ ಶೇಪ್ಸ್. ಆಯಿತಾ? ನೆಕ್ಸ್ಟ್ ಶೇಪ್ಸ್ ನೀವು ಶೇಪ್ ಅಂತ ಒಂದು ಕೊಡ್ತಾ ಇದ್ದೀರಾ ಅಂದಾಗ ಇದರನ್ನು ಮೇಯ್ನ್ ಮೆಟೀರಿಯಲ್ನ ನಾನು ಕಟ್ ಮಾಡಬೇಡಿ ಅಂತ ಸಜೆಷನ್ ಕೊಡ್ತೀನಿ. ಫಸ್ಟು ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ವೇಸ್ಟ್ ಆದರೂ ನಮಗೇನು ಅನಿಸಲ್ಲ. ಫಸ್ಟು ಕ್ಯಾನ್ವಾಸ್ ನೀವು ಕಟ್ ಮಾಡಿಕೊಂಡು ಆ ಶೇಪ್ಸ್ ಸರಿಯಾಗಿ ಬಂದಿದೆಯಾ, ನಿಮ್ಮ ಮನಸ್ಸಿಗೆ ಓಕೆ ಆಗಿದೆಯಾ, ಕಸ್ಟಮರ್ ಏನು ನೀವು ಕೊಟ್ಟಿದ್ದಾರೆ ಅಥವಾ ನಿಮ್ಮದಾಗಿರ್ಬೋದು ಕಸ್ಟಮರ್ದಾಗಿರ್ಬೋದು, ನೀವು ಆ ಕ್ಯಾನ್ವಾಸ್ದು ಹಾಕಿ ಕಟ್ ಮಾಡಿದಾಗ ಅದು ಪರ್ಫೆಕ್ಷನ್ ಇದೆಯಾ ಅಂತ ಫಸ್ಟು ಚೆಕ್ ಮಾಡ್ಬೋದು. ಇದು ನಿಮಗೆ ಪರ್ಫೆಕ್ಷನ್ ಬಂದಾಗಾದ್ಮೇಲೆ ನೆಕ್ಸ್ಟು ಇದರ ಒಂದು ಲೈನಿಂಗಿಗೆ ಕೊಡಬೇಕಾಗಿರುವಂಥದ್ದು ಮೆಟೀರಿಯಲ್ ಏನಿರುತ್ತಲ್ಲ ನಿಮ್ಮ ಮೈನ್ ಮೆಟೀರಿಯಲ್ಲು, ಆ ಲೈನಿಂಗಿಗೆ ಇದನ್ನು ಫಸ್ಟು ಇಟ್ಟು ಐರನ್ ಮಾಡ್ಕೊಂಡು. ನಾನು ಇಲ್ಲಿ ಕೂಡ ಬಿಗಿನರ್ಸ್ಗೆ ಸಜೆಸ್ಟ್ ಮಾಡೋದೇನು ಅಂದರೆ ಇದಕ್ಕೆ ನಾವು ಕೊಡಬೇಕಾಗಿರೋ ಲೈನಿಂಗ್ ಮೆಟೀರಿಯಲ್ ಸಹ ನಾನು ಹೇಳೋದು ಕಟ್ ಮಾಡಬೇಡಿ. ಓಕೆ, ಇದು ನನ್ನ ಸಜೆಷನ್. ಓಕೆ, ಈಗ ಈ ಕ್ಯಾನ್ವಾಸ್ನ ನಾವು ಅದಕ್ಕಿಟ್ಟು ಹೊಲಿಬೇಕು. ಸೊ ಅದಕ್ಕೆ ಫಸ್ಟು ಈ ಮೆಟೀರಿಯಲ್ಲು ಏನು ಕ್ಯಾನ್ವಾಸ್ ಮೆಟೀರಿಯಲ್ ಇದೆಯಲ್ಲ, ಸಾಫ್ಟ್ ಕ್ಯಾನ್ವಾಸು, ಫಸ್ಟ್ ಇದನ್ನು ಇಟ್ಟು ಈಗ ಐರನ್ ಮಾಡಬೇಕು. ಸೊ ಈಗ ಫಸ್ಟ್ ಇದನ್ನು ಐರನ್ ಮಾಡೋಣ. ನೆಕ್ಸ್ಟ್ ಇದನ್ನು ಹೇಗೆ ಕಟ್ ಮಾಡಿ ಅದಕ್ಕೆ ಸ್ಟಿಚ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ ಓಕೆ ಐರನ್ ಮಾಡೋಣ. ಈಗ ಐರನ್ ಈಗ ನಮ್ಮ ಕ್ಯಾನ್ವಾಸ್ ಮೆಟೀರಿಯಲ್ ಏನಿದೆಯಲ್ಲ, ಇಲ್ಲೇನು ಬಬಲ್ಸ್ ಇದೆಯಲ್ಲ, ಈ ಬಬಲ್ಸ್ ಬಂದು ಮೆಲ್ಟ್ ಆಗುತ್ತೆ. ಸೊ ನಾವು ಐರನ್ ಯಾವ ಕಡೆ ಮಾಡಬೇಕು, ಬಬಲ್ಸ್ ಆಪೋಸಿಟ್ ಸೈಡ್, ಈ ಸೈಡಲ್ಲಿ ಮಾಡಬೇಕು. ಬಬಲ್ಸ್ ಇರೋ ಕಡೆ ಮಾಡಬಾರ್ದು. ಓಕೆನಾ? ಅದು ಮೆಲ್ಟ್ ಆಗಿ ಬಟ್ಟೆ ಮೇಲೆ ಅಟ್ಯಾಚ್ ಆಗಬೇಕದು. ಸೊ ನಾವು ಈ ಸೈಡಿಂದ ಐರನ್ ಮಾಡಿದಾಗ
ಇದೇನಾಗುತ್ತೆ, ಮೆಲ್ಟ್ ಆಗಿ ಇದಕ್ಕೆ ಅಟ್ಯಾಚ್ ಆಗುತ್ತೆ. ಓಕೆನಾ? ಇದೊಂಥರ ಗಮ್ ಮೆಟೀರಿಯಲ್ ಇರುತ್ತೆ ಇದರಲ್ಲಿ. ಐರನ್ ಮಾಡಿದ ತಕ್ಷಣ ಅದು ಮೆಲ್ಟ್ ಆಗಿ ಇದಕ್ಕೆ ಅದು ಅಟ್ಯಾಚ್ ಆಗುತ್ತೆ. ಓಕೆನಾ? ಸೊ ಈಗ ನೋಡಿ ಕ್ಯಾನ್ವಾಸ್ ಏನಿದೆ, ನಾವು ಇದನ್ನು ಫಸ್ಟು ಪ್ಲೇಸ್ ಮಾಡ್ಕೊಬೇಕು. ನಮ್ಮ ಆ್ಯಕ್ಚುಲ್ ನೆಕ್ದು ಪ್ಯಾಟರ್ನ್ಸ್ ಏನಿದೆ, ಎಷ್ಟು ನೆಕ್ಸ್ಟ್ ಅಷ್ಟನ್ನ ಪರ್ಫೆಕ್ಟಾಗಿ ಹಾಕಿ ಕ್ಯಾನ್ವಾಸ್ ಹಾಕಿ ಪರ್ಫೆಕ್ಟಲ್ಲಿ ನಾವು ನೆಕ್ ಶೇಪ್ನ ಕಟ್ ಮಾಡ್ಕೋಬೇಕು. ನೆಕ್ ಶೇಪ್ ಕಟ್ ಮಾಡಿದ್ಮೇಲೆ ಇದನ್ನು ಇಲ್ಲಿ ಪ್ಲೇಸ್ ಮಾಡಿಬಿಟ್ಟು ಈಗ ಬಬಲ್ಸು ನಮ್ಮದು ಕೆಳಮುಖವಾಗಿದೆ. ಈಗ ಈ ಸೈಡಲ್ಲಿ ಫಸ್ಟು ನಾವೀಗ ಇದನ್ನು ಐರನ್ ಮಾಡೋಣ. ಓಕೆ, ಸಾಕಷ್ಟು ಹೀಟಲ್ಲಿತ್ತು ಅಂದರೆ ಬೇಗ ಅದು ಮೆಲ್ಟ್ ಆಗುತ್ತೆ. ಹೀಟ್ ಇಲ್ಲ ಅಂದಾಗ ಅರ್ಧಂಬರ್ಧ ಮೆಲ್ಟ್ ಆಗುತ್ತೆ. ನೆಕ್ಸ್ಟ್ ಅದು ಕ್ಯಾನ್ವಾಸು ವೇಸ್ಟ್ ಆಗುತ್ತೆ. ನೋಡಿ ಇದ್ರ ಪಾಯಿಂಟ್ಸಲ್ಲಿ ಮಾತ್ರ ನೀವು ಸ್ವಲ್ಪ ಪ್ರೆಸ್ ಮಾಡಬೇಕಾಗತ್ತೆ. ಅಲ್ಲಿ ಕಾರ್ನರ್ಸ್ ಏನಿರುತ್ತೆ ಮತ್ತು ಕರು ಬೆಂಡ್ ಏನಿರುತ್ತಲ್ಲ ಅಲ್ಲಿ ಅದು ಕ್ಲೀನಾಗಿ ಕೂತ್ಕೊಳ್ಳೋಕ್ಕೆ ನೀವು ಪ್ರೆಸ್ ಮಾಡಿ ಮಾಡಬೇಕಾಗುತ್ತೆ. ಮತ್ತು ಸಾಕಷ್ಟು ಹೀಟ್ ಇರಬೇಕು. ಹೀಟ್ ಇಲ್ಲ ಅಂದರೆ ಅಟ್ಯಾಚ್ ಆಗಲ್ಲ. ಅರ್ಧಂಬರ್ಧ ಮೆಲ್ಟ್ ಆಗುತ್ತೆ, ಅರ್ಧಂಬರ್ಧ ಅಟ್ಯಾಚ್ ಆಗುತ್ತೆ. ಹೊಲಿವಾಗ ಬಿಟ್ಕೊಡೋ ಸಾಧ್ಯತೆ ಇರುತ್ತೆ. ಓಕೆನಾ? ನೋಡಿ ಕ್ಲೀನಾಗಿ ಐರನ್ ಆಗಿ ಕೂತಿದೆ ಇದ್ರ ಮೇಲೆ. ಓಕೆ, ಈಗ ಇದಾದ ನಂತರ ನೆಕ್ಸ್ಟು ಸೊ ಇದನ್ನ ಫಸ್ಟು ಹೀಗೆ ಇಟ್ಕೊಂಡು ನೀವು ಯಾವುದೇ ಒಂದು ಗಾರ್ಮೆಂಟ್ನ ನೀವು ಕಸ್ಟಮರ್ ಹೊಲ್ಕೊಡ್ತಾ ಇದ್ದೀರಾ ಅಂತಂದಾಗ ಸ್ಟೆಪ್ ಬೈ ಸ್ಟೆಪ್ಪು ಐರನ್ ಈಸ್ ಇಂಪಾರ್ಟೆಂಟ್. ಐರನ್ ಎಷ್ಟು ನೀವು ಮಾಡ್ತೀರೋ ಅಷ್ಟು ಫಿನಿಶಿಂಗ್ ಲುಕ್. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಲೈನಿಂಗ್ ಮೆಟೀರಿಯಲ್ ನಾವು ಫಸ್ಟ್ ಕಟ್ ಮಾಡಬೇಕು ಅಂತ. ನೀವು ಫಸ್ಟ್ ನಾವು ಯಾವಾಗಲೂ ಐರನ್ ಕೊಟ್ಟು ಲೈನಿಂಗ್ ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಪಟ್ಟಿ ಮಾಡ್ತಾ ಇದ್ದೀವಿ. ಅದನ್ನ ಐರನ್ ಮಾಡಿ ಆಮೇಲೆ ಅದಕ್ಕೆ ಇಡೋದು ನನ್ನ ಸಜೆಷನ್. ಸೊ ಬಿಗಿನರ್ಸ್ಗೆ ಐರನ್ ಮಾಡಿದ್ರೆ ಕಲಿಯೋದಕ್ಕೆ ಸುಲಭ ಆಗುತ್ತೆ, ಚೆನ್ನಾಗಿರುತ್ತೆ. ನೀವು ಬಟ್ಟೆನೂ ಕಟ್ ಮಾಡಿ ಇದನ್ನು ಕಟ್ ಮಾಡಿ ಅಂದರೆ ಹ್ಯಾಂಡ್ ಮಾಡೋದು ಕಷ್ಟ. ಇದೆಲ್ಲ ಪ್ರಾಮಿನೆಂಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಂದಕ್ಕೂ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದೂ ಐರನ್ ಮಾಡಿ ಹೊಲಿಬೇಕು. ಐರನ್ ಮಾಡಿದಷ್ಟು ಗಾರ್ಮೆಂಟ್ ಫಿನಿಶಿಂಗು ಲುಕ್ ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡ್ಕೊಂಡಿದ್ದೀವಿ. ಹೌದು, ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಿ ಸುತ್ತಲೂ ಈಸ್ ಆಗಿರ್ಬೋದು, ಇದಾಗಿರ್ಬೋದು. ಮೇ ಬಿ ನೆಕ್ ಫಿನಿಶಿಂಗ್ ಅಂದರೆ ಹೀಗೆ ಇರಬೇಕು. ಟು ಗೋ ಥ್ರೂ ದಿಸ್ ಒನ್. ಲೈನಿಂಗ್ ಐರನ್ ಮಾಡಿದ್ದೀರಾ ಅಂದರೆ ಫಿನಿಶಿಂಗ್ ಹಾಗೆ ಮಾಡಬೇಕು. ಐರನ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕೊಂಬಿಡಿ. ಓಕೆ, ಫಿನಿಶಿಂಗ್ ಲುಕ್ ಇರುತ್ತೆ. ಮಾಡ್ತೀನಿ. ಈಗ ಫಸ್ಟು 1/4 ಇಂಚಿಗೆ ಒಂದು ಸ್ಟಿಚ್ ಹಾಕೊಬೇಕು. ಈಗ 1/4 ಇಂಚು ಡಿಫ್ರೆನ್ಸಲ್ಲಿ ಫಸ್ಟು ಒಂದು ಸ್ಟಿಚ್ನ ಹಾಕಬೇಕು. ಸ್ಟಿಚ್ ಹಾಕಪ್ಪ ನೋಡಿ, ಸ್ಟಾಪ್ ಮಾಡಿ. ನೋಡಿ ಈ ನಾಚಿಗೆ ಈ ನಾಚ್ ಸೇರಬೇಕು. ಇಲ್ಲಿ ನೋಡಿ ನಾಚಿಗೆ ಸೇರ್ತಾ ಇದೆ. ಮತ್ತೆ ಈ ನಾಚಿಗೆ ಸೇರ್ಬೇಕು. ಓಕೆ, ಸರಿನಾ? ಈಗ ನಾನು ಇದಕ್ಕೆ ಪಿನ್ಸ್
ಈಗ ನಾವೀಗ ಹೊಲಿಗೆ ಹಾಕ್ಬೇಕು. ಈಗ ಓಕೆ, ಈಗ ಇದು ರೈಟ್ ಸೈಡ್ ಓವರ್ಲ್ಯಾಪ್ ಆಗುತ್ತೆ. ಇದೇನಿದೆಯಲ್ಲ ನಮ್ದು ಇಲ್ಲಿ ನಾಚ್ ಮಾರ್ಕ್ ಮಾಡಿದೀವಲ್ಲ, ನೋಡಿ ಈ ರೀತಿಯಾಗಿರ್ಬೇಕು ಹೊಲಿಗೆ. ಈ ರೀತಿ ಕ್ಯಾನ್ವಾಸ್ ಪಕ್ಕದಲ್ಲೇ ಹೊಲಿಗೆ ಇರಬೇಕು, ಬಟ್ ಕ್ಯಾನ್ವಾಸ್ ಮೇಲೆ ಹೊಲಿಗೆ ಬೀಳಬಾರ್ದು. ತುಂಬ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೊಲಿಬೇಕು. ಬಟ್ ನೀವು ಒನ್ಸ್ ಪ್ರಾಕ್ಟೀಸ್ ಆಗಾದ್ಮೇಲೆ ಬೇಕಂದರೆ ಸ್ವಲ್ಪ ಮಿಷಿನ್ ಮೂವ್ಮೆಂಟ್ ಫಾಸ್ಟಾಗಿ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಬಿಗಿನರ್ಸ್ ಅಲ್ಲಿ ನಾನು ಹೇಳೋ ಸಜೆಷನ್ ಮಾಡೋದೇನಂದ್ರೆ ಮಿಷಿನು ತುಂಬ ಸ್ಲೋ ಮಾಡಬೇಕು. ಮತ್ತೆ ನೋಡಿ ಈ ಥರ ಕಾರ್ನರ್ಸ್ ಅಲ್ಲಿ ಬಂದಾಗ ಇಲ್ಲ 3 ಹೊರಗೆ ಹಿಂದೆ ನಿಲ್ಲಿಸಿ ಕೈಯಲ್ಲೇ ಮೂವ್ ಮಾಡ್ಬೇಕು. ನೀವು ಇಲ್ಲಿ ರೈಟ್ ಓವರ್ಲ್ಯಾಪ್ ಕೈಯಲ್ಲೇ 3-4 ಹೊಲಿಗೆ ನಿಲ್ಲಿಸಿ ಕಾರ್ನರ್ ನೀವು ನಿಧಾನಕ್ಕೆ ಇಲ್ಲಿ ಫಿನಿಶಿಂಗ್ ಕೈಯಲ್ಲೇ ಮಷೀನ್ ನ ಮಾಡ್ಕೊಂಡು ಮಾರ್ಕ್ ಮಾಡಿದ್ದೀನಲ್ಲ. ಓಕೆ, ನಮಗೆ ಕಾಣಬಾರ್ದು. ಫೋಕಸ್ ಮಾಡಿ. ನಮ್ಮ ನೆಕ್ ಶೇಪ್ ಏನಿದೆಯಲ್ಲ ಇಲ್ಲಿ, ಈಗ ನಾವೀಗ ಇದನ್ನ ಇಲ್ಲಿ ಅವಾಗಲೇ ಕಟ್ ಮಾಡಿದ್ದೀವಲ್ವಾ, ಇದ್ರ ಪಕ್ಕದಲ್ಲೇ ಈಗ ನನ್ನ ಹೊಲಿಗೆ ಬರಬೇಕು. ಓಕೆ, ಈಗ ಹೊಲಿಗೆ ಹಾಕ್ತಾರೆ ನೋಡಿ. ಇದು ಎಡ್ಜಲ್ಲೇ ಈ ಕ್ಯಾನ್ವಾಸ್ಗೆ ಹೊಲಿಗೆ ಬೀಳಬಾರ್ದು. ಇವತ್ತು ಕ್ಯಾನ್ವಾಸ್ ಪಕ್ಕದಲ್ಲೇ ಮೆಟೀರಿಯಲ್ ಮೇಲೆ ಹೊಲಿಗೆ ಬೀಳಬೇಕು. ನೋಡ್ಕೊಳ್ಳಿ, ಫೋಕಸ್ ಮಾಡಿ. ಕ್ಯಾನ್ವಾಸ್ ಪಕ್ಕದಲ್ಲೇ ಬರಬೇಕು ಹೊಲಿಗೆ. ಕ್ಯಾನ್ವಾಸ್ ಹೊಲಿಗೆ ಬರಬಾರ್ದು, ಪಕ್ಕದಲ್ಲೇ ಬರಬೇಕು. ಬಟ್ ಕ್ಯಾನ್ವಾಸ್ ಮೇಲೆ ಹೊಲಿಗೆ ಬೀಳಬಾರ್ದು. ಪಕ್ಕದಲ್ಲೇ ನೋಡಿ. ನೋಡಿ ಈಗ ನಮ್ಮ ಕ್ಯಾನ್ವಾಸ್ ಪಕ್ಕದಲ್ಲೇ ಈಗ ಹೊಲಿಗೆ ಬಂದಿದೆ ಅಲ್ಲ, ಈಗ ನಾವಿದನ್ನ ಕಟ್ ಮಾಡಬೇಕು. ನಾನು ಯಾಕೆ ಇಲ್ಲಿ ನೆಕ್ ಕಟ್ ಮಾಡಬಾರ್ದು ಅಂತಂದ್ರೆ, ಟೈಲರ್ಸ್ ಏನು ಮಾಡ್ತಾರೆ, ಇಲ್ಲಿಗೆ ಹೀಗೆ ಕಟ್ ಮಾಡಿ ಹೊಲಿತಾರೆ. ಬಟ್ ನಾವು ಬಿಗಿನರ್ಸ್ ಆಗಿರೋದ್ರಿಂದ ನಮ್ಗೇನಾಗತ್ತೆ, ಇದು ಆಸ್ಪಾಸ್ ಜರುಗುತ್ತೆ. ಅದರಿಂದಾಗಿ ಬಿಗಿನರ್ಸ್ಗೆ ನಾನು ಏನು ಹೇಳೋದು, ಈ ನೆಕ್ ಪೊಸಿಷನ್ನ ಕಟ್ ಮಾಡಬೇಡಿ. ಮೇನ್ ಮೆಟೀರಿಯಲಲ್ಲೂ ಮಾಡಬೇಡಿ, ಕ್ಯಾನ್ವಾಸಲ್ಲೂ ಮಾಡಬೇಡಿ, ಲೈನಿಂಗಲ್ಲೂ ಮಾಡಬೇಡಿ. ಬಟ್ ಬರೀ ಶೇಪ್ ಹಾಕ್ಕೊಂಡು ನೀವು ಹೊಲ್ದ ಮೇಲೆ ಟರ್ನ್ ಮಾಡಿದಾಗ ನಿಮ್ಮ ಏನಿರುತ್ತಲ್ಲ ಡಿಸೈನ್ಸು ಅದು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಈ ನೋಡಿ 3 ಮೆಟೀರಿಯಲ್ ನಾವು ಫೋಕಸ್ ಮಾಡಬೇಕು. ಈ ಮೆಟೀರಿಯಲ್ ನಾನು ಅವಾಗಲೇ ಹೇಳ್ದಂಗೆ ಶೇಪ್ಸ್ ಇರೋವಾಗ ಸೀಸರ್ನ ವೈಡ್ ಓಪನ್ ಮಾಡಬೇಡಿ. ಕ್ಯಾನ್ವಾಸ್ ಪಕ್ಕದಲ್ಲೇ ಹೊಲಿಗೆ ಬರಬೇಕು. ಓಕೆ, ನಿಮ್ಗೆ ಟರ್ನ್ ಮಾಡ. ಮೂರು ಮೆಟೀರಿಯಲನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಹ್ಯಾಂಡಲ್ ಮಾಡೋವಾಗ ಸ್ವಲ್ಪ ಆಸುಪಾಸು ಜರುಗಿದ್ರೂ ನಾವೇನು ಹಾಕಿರ್ತೀವಿ ಶೇಪು ಅದು ಜರುಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದಾಗಿ ನನ್ನ ಸಜೆಷನ್ ಬಿಗಿನರ್ಸ್ಗೆ ಏನಂದರೆ, ನೀವು ಈ ನೆಕ್ ಶೇಪ್ನ ಕಟ್ ಮಾಡಬೇಡಿ. ಓಕೆನಾ? ಈಗ ನೋಡಿ, ಇದನ್ನು ನಾವೀಗ 1/4 ಇಂಚ್ ಬಿಟ್ಟು, ನಾನೇನು ಇದನ್ನು ಹೊಲಿಗೆ ಹಾಕಿದ್ದೀವಲ್ಲ, ಈ ಹೊಲಿಗೆ ಬಿಟ್ಟು 1/4 ಇಂಚಿಗೆ ನಾವು ಫಸ್ಟ್ ಈ ಥರ ಕಟ್ ಮಾಡ್ತೀವಿ.
ಇದಾದಾದ್ಮೇಲೆ ನಾವಿಲ್ಲಿ ಈ ರೀತಿ ಕಟ್ ಮಾಡೋದಕ್ಕೆ ನಾಚ್ ಅಂತ ಹೇಳ್ತೀವಿ. ಈ ರೀತಿ ಕಟ್ ಮಾಡಿದಾಗ ಏನಾಗುತ್ತೆ, ಕರ್ವ್ಸು ಬೆಂಡ್ಸ್ ಏನಿರುತ್ತಲ್ಲ ಅದು ಕ್ಲೀನಾಗಿ ಟರ್ನ್ ಆಗುತ್ತೆ. ನೀವು ಈ ಥರ ಇಲ್ಲಿ ಕಟ್ಟಿಂಗ್ ಕೊಟ್ಟಿಲ್ಲ ಅಂತಂದರೆ ಅದು ಟರ್ನ್ ಆಗಲ್ಲ. ಟರ್ನ್ ಆಗಬೇಕಲ್ಲಮ್ಮ. ಹೌದೌದು, ಸ್ಟಿಚ್ಗಿನ್ನ ಹಿಂದೆನೆ ಒಂದು ಪಾಯಿಂಟ್ ಹಿಂದೆ ಇರ್ಬೇಕು ನಮ್ಮ ಸಿಸರ್ ತುದಿ, ಅಲ್ಲಿ ಗಂಟ ಹೋಗಲೇಬಾರ್ದು. ನೋಡಿ ಇದು ಏನಿರುತ್ತಲ್ಲ ಇದು ತುದಿ ಇಲ್ಲಿ ಕಟ್ ಮಾಡಿರ್ತೀವಿ, ಇದು ಹೊಲಿಗೆ ಹಾಕಿರ್ತೀವಲ್ಲ ಅಲ್ಲಿಂದೇನೆ ಇರ್ಬೇಕು. ನೋಡಿ ಈಗ ಇದು ಸ್ಕ್ವೇರ್ ಇದೆ, ಕರೆಕ್ಟಾಗಿ ಪಾಯಿಂಟ್ ಕೊಡ್ಬೇಕು. ಸ್ಲ್ಯಾಂಟ್ ಮ್ಯಾಮ್ ಕಟಿಂಗ್ ಎಲ್ಲ. ಹೌದೌದು. ನಾಚ್ ತುಂಬ ನಿಧಾನಕ್ಕೆ ಮಾಡ್ಬೇಕು ನೀವು. ಬಿಗಿನರ್ಸು ಎಷ್ಟು ನೀವು ನಿಧಾನಕ್ಕೆ ನಿಮ್ಮ ಫ್ಯಾಬ್ರಿಕ್ಕು ಸಿಸರು ಮಷೀನ್ನ ನಿಧಾನಕ್ಕೆ ಹ್ಯಾಂಡಲ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ನಾವು ಅದರಿಂದಾಗೆ ನಿಮಗೆ ಕರ್ವ್ಸು ಪೇಪರ್ ಪ್ಯಾಟರ್ನ್ಸ್ ಎಲ್ಲ ಮಾಡಿಸೋದು ಇದೇ ಉದ್ದೇಶಕ್ಕೆ. ಎಷ್ಟು ನೀವು ಸಾಫ್ಟಾಗಿ ನಿಧಾನಕ್ಕೆ ಹ್ಯಾಂಡಲ್ ಮಾಡ್ತೀರಾ, ಸೊ ದಟ್ ಯುವರ್ ಫಿನಿಶಿಂಗ್ ವಿಲ್ ಬಿ ಈಸಿ. ಯಾವಾಗಲೂ ಇದೇನಿದೆಯಲ್ಲ ಫಿನಿಶ್ ಆಗಿರೋ ಮುಗಿಸೋ ಪ್ರಯತ್ನ ಮಾಡಬೇಕು. ಎಡ್ಜಲ್ಲಿ ಹೊಲಿಗೆ ಮಾಡಿದಾಗ ಫ್ಯಾಬ್ರಿಕ್ ಸಾಗರದ ಕಿನಾರೆ, ನದಿ ಕಿನಾರೆ ಅಂತ ಏನು ಹೇಳ್ತೀವಲ್ಲ ಅದರ ಒಂದು ಕೇಳಿರಂಗೆ ಅದು ಹಾಳಾಗ್ಬಿಡುತ್ತೆ. ಈಗ ಸ್ಲೋ ಆ್ಯಂಡ್ ಸ್ಟಡಿ ಇದು ರೇಸ್ ಅನ್ನೋ ಥರ ನಿಧಾನಕ್ಕೆ ಈಗ ಹೊಲಿಗೆ ಹಾಕಬೇಕು. ನೋಡಿ ಈ ರೀತಿ ಹೊಲಿಗೆ ಹಾಕ್ತಾರೆ. ನಾವು ಕಟಿಂಗ್ ಮಾಡಬೇಕು. ಹಿಂಗೆ ಕಟಿಂಗ್ ಆಗಿದೆ, ಈ ಥರ ಕಿನಾರೆ ಹಾಕಿ, ಈ ಥರ ಎಡ್ಜಲ್ಲಿ ಹೊಲಿಗೆ ಹಾಕೋದಕ್ಕೆ ಕಿನಾರೆ ಅಂತ. ಈಗ ತುಂಬ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮಾಡಬೇಕು. ಸೊ ಇದಕ್ಕೆ ನಾವೀಗ ಒಂದು ಐರನ್ ಕೊಡಬೇಕು, ನೀಟಾಗಿ ಬರುತ್ತೆ. ಒಂಚೂರು ಹಿಂಗೆ ಬರಲಿ ಒಂದು ಪಾಯಿಂಟ್. ಈಗ ಇದನ್ನು ನಾವು ಐರನ್ ಮಾಡೋಣ. ಕಾರ್ನರ್ ಬಂದ ತಕ್ಷಣ ನಾವು ನಿಧಾನಕ್ಕೆ ಮೂವ್ ಮಾಡಬೇಕು, ಕೈಯಲ್ಲೇ ನಿಧಾನಕ್ಕೆ ಟರ್ನ್ ಮಾಡಿಕೊಂಡು ಆ ಕಾರ್ನರ್ ಎಡ್ಜ್ಗೆ ಕರೆಕ್ಟಾಗಿ ನಮ್ಮ ನೀಡಲ್ ಪಾಯಿಂಟ್ನ ನೋಡಿ ಆ ರೀತಿ ನೀಡಲ್ನ ನಿಲ್ಲಿಸಿ ಬಟ್ಟೆ ಫ್ಯಾಬ್ರಿಕ್ನ ಟರ್ನ್ ಮಾಡಿ ಹೊಲಿಗೆ ಹಾಕಬೇಕು. ನಾವು ಎಷ್ಟೇ ಪರ್ಫೆಕ್ಷನ್ ಇದ್ರೂ ಕಾರ್ನರಲ್ಲಿ ಮಾತ್ರ ಎಷ್ಟು ಸ್ಲೋ ಹೊಲಿದ್ದು ಆ ನೀಡಲ್ ಪಾಯಿಂಟ್ನ ನಿಲ್ಲಿಸಿ ಫ್ಯಾಬ್ರಿಕ್ ನಿಲ್ಲಿಸ್ತೀವೋ ಅಷ್ಟು ಫಿನಿಶಿಂಗ್ ಲುಕ್ಕಾಗಿ ಬರುತ್ತೆ. ನೋಡಿ ಈಗ ಈ ವಿ ಕಾರ್ನರಲ್ಲೂ ಅದೇ ರೀತಿಯೇ ಮಾಡಬೇಕು. ಬಟ್ಟೆ ಅಲ್ಲಿ ನೀಡಲ್ಲಿ ನಿಲ್ಲಿಸಿ ಬಟ್ಟೆ ಟರ್ನ್ ಮಾಡಿ ಹೊಲಿಗೆ ಹಾಕಬೇಕು. ನೋಡಿ ಈ ರೀತಿ. ನೋಡಿ ಆ ಕಾರ್ನರಲ್ಲಿ ನೀಡಲ್ನ ಪ್ಲೇಸ್ ಮಾಡಿ ಫ್ಯಾಬ್ರಿಕ್ ಟರ್ನ್ ಮಾಡಿ ಮತ್ತೆ ಹೊಲಿಗೆ ಕಂಟಿನ್ಯೂ ಮಾಡಬೇಕು. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಔಟ್ಲುಕ್ ಬರುತ್ತೆ. ನಿಮ್ಗೆ ಒಳ್ಳೆ ಫಿನಿಶಿಂಗ್ ಬೇಕು, ಒಳ್ಳೆ ಡಿಸೈನರ್ ಆಗಬೇಕು ಅಂತ ಇದ್ದರೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮಿಷಿನ್ನ ಕಂಟ್ರೋಲಲ್ಲಿ ಹೋದಷ್ಟು ಒಳ್ಳೆಯದು. ಓಕೆ, ಇದಾಯಿತು. ಈಗ ನೆಕ್ಸ್ಟು ಪಾಯಿಂಟೆಡ್ ಹೊಲಿಗೆ. ಇದ್ರ ಪಕ್ಕದಲ್ಲೇ ನೋಡಿ, ಇದ್ರ ಪಕ್ಕದಲ್ಲೇ ಈಗ 1/4 ಇಂಚು ಡಿಫ್ರೆನ್ಸಲ್ಲಿ ಮತ್ತೆ ನಾವೀಗ ಇನ್ನೊಂದು ಹೊಲಿಗೆ ಹಾಕ್ಬೇಕು. ಅದನ್ನು ಹೇಳೋದು ಪಾಯಿಂಟೆಡ್. ಅದನ್ನ ಕಟ್ಟಿರೋ ನಂದಂತ ಗೊತ್ತಾಗುತ್ತೆ. ಕತ್ರಿ ನೋಡಿ ಆ ಪಾಯಿಂಟಲ್ಲಿ ಕರೆಕ್ಟಾಗಿ ನಮ್ಮ ಮತ್ತೆ ನೀಡಲ್ಲಿ ಪ್ಲೇಸ್ ಮಾಡಿ ಆ ಶೇಪ್ ಬರಬೇಕು. ನೆಕ್ಸ್ಟ್ ಅವಿ ಪಾಯಿಂಟಲ್ಲೂ ಅಷ್ಟೇ ನೀಡಲ್ನ ನಿಲ್ಲಿಸಿ ನಮ್ಮ ಫ್ಯಾಬ್ರಿಕ್ನ ಟರ್ನ್ ಮಾಡಬೇಕು. ನೋಡಿ ಅಲ್ಲಿ ಕರೆಕ್ಟಾಗಿ ಸೂಜಿ ಪ್ಲೇಸ್ ಆಗಬೇಕು. ಈ ಥರ ಪ್ಲೇಸ್ ಆಗಿ ಫ್ಯಾಬ್ರಿಕ್ನ ಟರ್ನ್ ಮಾಡಬೇಕು. ಎಷ್ಟು ನಿಧಾನಕ್ಕೆ ಫೋಕಸ್ ಮಾಡೋಲಿದ್ದೀರಾ ಅಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ. ಪೇಷನ್ಸ್ ಎಸ್ ಹಾಗೂ ಆದ ಪೇಷನ್ಸ್. ಇದು ನಮ್ದಿದು ನೋಡಿ ಹೇಗೆ ನೀಟಾಗಿ
ನೀವೇನು ಬೇಕಾದರೂ ಮಾಡಿ ಹೊಲಿಗೆ ಹಾಕಿ 1/4 ಇಂಚ್ ಡಿಸ್ಟೆನ್ಸಲ್ಲಿ ಹೊಲಿಗೆ ಹಾಕಿ ನೋಡಿ. ನಮಗೆ ಈಗ ಯಾವುದೇ ಒಂದು ಬ್ಲೌಸ್ದು ನಾನು ಈಗ ಬಾಟಮ್ ಫಿನಿಶ್ ಮಾಡಬೇಕಂದ್ರೆ ನೆಕ್ದು ಡಿಸೈನ್ ಆಗಾದ್ಮೇಲೆ ಇದನ್ನು ಹೀಗೆ ಇಟ್ಕೊಂಡು ಈಗ ನೋಡಿ ನಮಗೆ ಈಗ ಫಿನಿಶಿಂಗ್ ಆಗಬೇಕು. ಹಾಗಾಗಿ ಇಲ್ಲಿ 1/4 ಇಂಚ್ ಹೊಲಿಗೆ ಹಾಕಿ ಹೊಲಿಗೆ ಮಾಡಿ ಯಾವುದೇ ಬಾಟಮ್ ಫಿನಿಶಿಂಗ್ನ ಈ ರೀತಿ ಮಾಡ್ಬೋದು. ಇದನ್ನು ಸಮ ಮಾಡ್ಕೊಬೇಕು ನಾವಿಲ್ಲಿ ನೋಡಿ ಒಂಚೂರು ಫಸ್ಟ್ ಬಾಟಮ್ ಫಿನಿಶಿಂಗ್ ಮಾಡ್ಕೊಬೇಕು. ಹಾರ್ಮೋನ್ ಶೇಪ್ನು ಅಷ್ಟೇ ಲೈನಿಂಗ್ ನಾವೇನಾದರೂ ಕಟ್ ಮಾಡ್ಕೊಂಡಿದ್ರೆ ಇದು ಮೇನ್ ಮೆಟೀರಿಯಲ್ ಕಟ್ ಮಾಡ್ಕೊಂಡಿದ್ರೆ ಎರಡೂ ನಾವು ಇಟ್ಕೊಂಡು ಅದನ್ನು ಮೇಂಟೈನ್ ಮಾಡಿ ಹೊಲಿಬೇಕಾಗತ್ತೆ, ಕಷ್ಟ ಆಗತ್ತೆ ನಮಗೆ. ಲೈನಿಂಗ್ ಅಂದರೆ ಜರುಗೋದಿಲ್ಲ. ಬಟ್ ಇದು ಏನಾದರೂ ಜಾರ್ಜೆಟ್ಟು ಬರೀ ಇನ್ನೇನಾದರೂ ಮೆಟೀರಿಯಲ್ ಆರ್ಗ್ಯಾನ್ಸ ಆ ಥರ ಮೆಟೀರಿಯಲ್ ಆಗಿದ್ದರೆ ಅದು ಜರುಗಾಡ್ತಾರೆ. ಬಟ್ ಬಿಗಿನರ್ಸ್ ಆಗಿರೋದ್ರಿಂದ ನಾನು ಸಜೆಸ್ಟ್ ಮಾಡೋದು ಏನು ಮೇನ್ ಮೆಟೀರಿಯಲ್ ಇರುತ್ತಲ್ಲ ಈ ಥರ ಹಾರ್ಮೋನ್ ಶೇಪು ನೆಕ್ ಶೇಪ್ಸ್ನ ಕಟ್ ಮಾಡಬೇಡಿ. ಲೈನಿಂಗ್ನ ಕಟ್ ಮಾಡ್ಕೊಂಡು ಅದನ್ನು ಹಾಗೆ ಪ್ಲೇಸ್ ಮಾಡಿ ಸ್ಟಿಚ್ ಮಾಡಿ ಎಕ್ಸಸ್ ಇರೋದನ್ನು ಆಮೇಲೆ ಕಟ್ ಮಾಡಿ. ಸೊ ಇಟ್ ವಿಲ್ ಬಿ ಈಸಿ ಫಿನಿಶ್. ಇದಾಗಿದೆ, ನಮ್ಮ ಮೇನ್ ಮೆಟೀರಿಯಲ್ ರೆಡಿ ಇದೆ. ಇದೇನಿದೆಯಲ್ಲ ಇದು ಎಕ್ಸಸ್ನ ನಾವೀಗ ಕಟ್ ಮಾಡ್ತೀವಿ. ಎಕ್ಸಸ್ ಏನಿದೆಯಲ್ಲ ಅದನ್ನು ಲೈನಿಂಗ್ ಮೆಟೀರಿಯಲ್ಗೆ ಕರೆಕ್ಟಾಗಿ ಅದನ್ನು ಕಟ್ ಮಾಡ್ತೀವಿ. ತುಂಬ ಎಡ್ಜ್ಗೂ ಹಾಕಬಾರ್ದು. ಈ ಹೊಲಿಗೆ ಏನಿದೆಯಲ್ಲ ಎಡ್ಜ್ಗೂ ಹಾಕಬಾರ್ದು, ತುಂಬ ಒಳಗೂ ಹಾಕಬಾರ್ದು. ತುಂಬ ಒಳಗಾದಾಗ ನಾವೇನು 1/4 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ ಅದಕ್ಕಿಂತ ಎಕ್ಸಸ್ ಒಳಗಡೆ ಹೋಯಿತು ಅಂದರೆ ನಮಗೆ ಹಾರ್ಮೋನ್ ಶೇಪ್ಸು ಸರಿಯಾಗಿ ಬರೋದಿಲ್ಲ, ಟೈಟ್ ಆಗ್ಬೋದು, ಫ್ರೀಸಸ್ ಬರ್ಬೋದು. ಅದರಿಂದಾಗಿ ಅದನ್ನು ಗಮನ ಇಟ್ಟು ನಿಧಾನಕ್ಕೆ ಆ ಕರ್ವನ್ನೇ ಫಾಲೋ ಮಾಡಿಕೊಂಡು ಹೋಗಬೇಕು. ಆ ಕರ್ವ್ ಕರೆಕ್ಟಾಗಿ ಬರಬೇಕು. 1/4 ಇಂಚಿಗಂದ್ರೆ 1/4 ಇಂಚಿಗೆ ಮಾಡೋ ಥರ ಮಾಡಬೇಕು. 3/4 ಇಂಚ್ ಒಳಗಂತೂ ಹೋಗಲೇಬಾರ್ದು. ಒಳಗಡೆ ಹೋದಷ್ಟು ಹೊರಗಡೆ ಸ್ಟಿಚಸ್ಸು ನಾವು ಏನು ಸ್ಲೀವ್ ಅಟ್ಯಾಚ್ ಮಾಡಿದ್ಮೇಲೆ ಅದು ಹೊರಗಡೆ ಕಾಣ್ತಾ ಇದ್ದರೆ ಸ್ಟಿಚ್ಚು ಹಾಕ್ಕೊಡಾಗಿರುತ್ತೆ. ಸೊ ಆದಷ್ಟು 1/4 ಇಂಚಿಗೆ ನೀವು ಅದನ್ನು ಮಾಡಬೇಕು. ಆ ಕಾರ್ನರ್ ಬಂದ ತಕ್ಷಣ ಅದೇ ಥರನೇ ನೀಡಲ್ಲಿ ನಿಲ್ಲಿಸಿ ಫ್ಯಾಬ್ರಿಕ್ನ ಟರ್ನ್ ಮಾಡಬೇಕು. ಮಾಡ್ತಾ ಇರ್ತೀವಲ್ಲ
ಎಕ್ಸಸ್ ಬಟ್ಟೆ ಯಾವಾಗಲೂ ನಮ್ಮ ರೈಟಿಗೆ ಇರಬೇಕು. ಇದಾಗಿತ್ತು ನಮ್ಮ ಬ್ಯಾಕ್ ನೆಕ್ ಡಿಸೈನ್, ಡ್ರಾಫ್ಟಿಂಗ್, ಕಟ್ಟಿಂಗ್, ಐರನಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಲ್ಲೇ